ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಕಂಪ್ನಿ ಲಾ ಅಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ CLSP ಅಂತ ಏನು ಸಬ್ಜೆಕ್ಟ್ ಮಾಡಿದ್ದಾರೆ, ಸೊ ಅದರ ಮೇಲೆ ಕೇಳುವಂತಹ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಸೊ ಟೋಟಲ್ 10 ಪ್ರಶ್ನೆಗಳಿದೆ. ಸೊ ಇದರಲ್ಲಿನೇ ನಿಮಗೆ 5 ಮತ್ತು 10 ಅಂಕದ ಎಲ್ಲಾ ಪ್ರಶ್ನೆಗಳು ಬರುತ್ತೆ ಪೇಪರ್ ನಲ್ಲಿ. ಸೊ ಅವುಗಳ ಪ್ರಶ್ನೆ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಕೇಸ್ ಸ್ಟಡಿ ಯಾವ್ದಿರುತ್ತೆ, ಅದಕ್ಕೆ ಉತ್ತರವನ್ನ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಕಂಪನಿಯ ಕಾರ್ಯದರ್ಶಿ ಹೊಂದಿರಬೇಕಾದ ಅರ್ಹತೆಗಳನ್ನು ಮತ್ತು ಸ್ಥಾನವನ್ನು ವಿವರಿಸಿರಿ. ಸೊ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ, ಕ್ವಾಲಿಟೀಸ್ ಅಂಡ್ ಕ್ವಾಲಿಫಿಕೇಶನ್ ಆಫ್ ಕಂಪನಿ ಸೆಕ್ರೆಟರಿ. ಸೆಕೆಂಡ್ ಪ್ರಶ್ನೆ, ಕಂಪನಿಯ ಕಾರ್ಯದರ್ಶಿಯ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ವಿವರಿಸಿರಿ. ಸೊ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಕಂಪನಿ ಸೆಕ್ರೆಟರಿ. ಮೂರನೇ ಪ್ರಶ್ನೆ, ಪರಿಚಯ ಪತ್ರಿಕೆ, ಲಿಖಿತ ಕಟ್ಟಳೆ, ಮನವಿ ಪತ್ರ ಇವು ಒಳಗೊಂಡಿರುವ ಅಂಶಗಳನ್ನ ತಿಳಿಸಿ. ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಪ್ರಾಸ್ಪೆಕ್ಟಸ್. ನಾಲ್ಕನೇ ಪ್ರಶ್ನೆ, ನಿರ್ದೇಶಕರ ಅಧಿಕಾರ, ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನು ವಿವರಿಸಿರಿ. ಡೈರೆಕ್ಟರ್ಸ್ ರೈಟ್ಸ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ನೆಕ್ಸ್ಟ್, ಪ್ರವರ್ತಕರ ಕರ್ತವ್ಯಗಳನ್ನು ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಪ್ರಮೋಟರ್ಸ್ ಡ್ಯೂಟೀಸ್ ಅಂಡ್ ಫಂಕ್ಷನ್ಸ್. ಕಂಪನಿಯ ವಿವಿಧ ಪ್ರಕಾರಗಳನ್ನು ವಿವರಿಸಿರಿ. ಟೈಪ್ಸ್ ಆಫ್ ಕಂಪನೀಸ್. ಲಿಖಿತ ಕಟ್ಟಳೆ ಮತ್ತು ಮನವಿ ಪತ್ರದ ನಡುವಿನ ವ್ಯತ್ಯಾಸ ತಿಳಿಸಿ. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ವರ್ಸಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಖಾಸಗಿ ಕಂಪನಿ ಮತ್ತು ಸಾರ್ವಜನಿಕ ಕಂಪನಿ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಫರೆನ್ಸ್ ಬಿಟ್ವೀನ್ ಪ್ರೈವೇಟ್ ಕಂಪನಿ ಅಂಡ್ ಪಬ್ಲಿಕ್ ಕಂಪನಿ. ಸಭಾಧ್ಯಕ್ಷರ ಕರ್ತವ್ಯಗಳನ್ನು ಅಧಿಕಾರಗಳನ್ನು ವಿವರಿಸಿರಿ. ಪ್ರೆಸಿಡೆಂಟ್ ಡ್ಯೂಟೀಸ್ ಅಂಡ್ ರೈಟ್ಸ್. ಶಾಸನಬದ್ಧ ಸಭೆಯಲ್ಲಿ ಮತ್ತು ಸಾಮಾನ್ಯ ಸಭೆಯಲ್ಲಿ ಕಾರ್ಯದರ್ಶಿಯ ಕರ್ತವ್ಯಗಳನ್ನ ವಿವರಿಸಿರಿ. ಸೊ ಸ್ಟ್ಯಾಟ್ಯೂಟರಿ ಮೀಟಿಂಗ್ ಮತ್ತು ಆನ್ಯುವಲ್ ಜನರಲ್ ಮೀಟಿಂಗ್ ನ ಕರ್ತವ್ಯಗಳು ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ನ ವಿವರಿಸಬೇಕಾಗುತ್ತೆ. ಸೊ ಇದಿಷ್ಟು 10 ಪ್ರಶ್ನೆಗಳಲ್ಲೇ ನಿಮಗೆ ನಾಳೆ ಕೇಳುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 5 ಮತ್ತು 10 ಅಂಕದ ಎಲ್ಲಾ ಪ್ರಶ್ನೆಗಳು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಕೇಸ್ ಸ್ಟಡಿ ಯೊಂದಿಗೆ ಸಿಗೋಣ. ಧನ್ಯವಾದ.